ಸರ್ ಒಂದು ನಿಮಿಷ ಬರಲ್ಲ ಒಂದು ಬರ್ರಿ ಅದನ್ನ ಇನ್ನೊಂದು ಸ್ವಲ್ಪ ಈ ಥರ ಫ್ಲಾಟ್ ಮಾಡ್ತೀರಾ ನೋಡಿ. ನಾವು ಈಗ ಬಂದಿರೋದು ದಾಂಡೇಲಿ ರಿಸಾರ್ಟ್ ಒಂದು ಟ್ರಿಪ್ಗಾಗಿ. ಹ್ಯಾಪಿ ಸಾಯಿಲ್ ಕಂಪ್ನಿ ವತಿಯಿಂದ, ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ನಾವು ಈಗ ದಾಂಡೇಲಿ ಒಂದು ರಿಸಾರ್ಟ್ಗಾಗಿ ಬಂದಿದ್ದೀವಿ. ಕಾಯ್ತಾ ಇದ್ದೀವಿ ಟ್ರಿಪ್ ಅಚೀವ್ಮೆಂಟ್ ಮಾಡಿಕೊಂಡು. ಅಚೀವ್ಮೆಂಟ್ಗಾಗಿ ಒಂದು ಇಲ್ಲಿ ಬಂದಿರ್ತೇವೆ. ನಾಳೆ ಮೇಡಮ್ ಅವ್ರು ಬರ್ರಿ ಹಿಂದೆ ಬರ್ರಿ ಬರ್ಬೇಕು ನೀವು ಬಂದಾಗ ಅದು ಸರಿ ಆಗೋದು. ಮತ್ತು ನಾವು ಬಂದದ್ದು ಗೊತ್ತು ಹೆಂಗೆ ಹೋಗೋದು ನಮಗೆ ನಿಮ್ಗೆ ಎಂದೋ ಭೇಟಿ ಇಲ್ಲ ನಮಗೆ ನಿಮ್ಗೆ ಹಂಗೆ ಇರೋದು. ಸರ್ ಅವ್ರು ಬರೋದು ಸೌಮ್ಯ ತಾವು ಎಲ್ಲಿಂದ ಬಂದ್ರಿ ಮೇಡಮ್ ಅವ್ರ ಹೆಸರು ಬೇಡಸ್ತಾರ ಪ್ರಿನ್ಸಿಪಲ್ ಥ್ಯಾಂಕ್ಸ್ ಅದ್ಕೊ ನನಗೆ ಅಲ್ಲಿ ಹೋಗಿ ನೀನು ಇದ್ರ ಆಮೇಲೆ ಹಿಂಗೆ ತಿರುಗಿ ನಿಂದ್ರೆ ಹಿಂಗೆ ಬರ್ಬೋದು. ಆಗಲ್ಲ ಆಗಲ್ಲ ಸರ್. ನಾನು ಓವರ್ ವಾಯ್ಸ್ ಕೊಡ್ತೀನಿ, ಅವ್ರ ಮನೆಗೆ ಹೋಗಿ ಓವರ್ ವಾಯ್ಸ್ ಕೊಡ್ತೀನಿ. ಇಲ್ಲಿ ಅಂತ ತೊಗೊಳವ ಇಲ್ಲಿ ಬರ್ರಿ, ಈ ಕಡೆ ಬರ್ರಿ. ಇಲ್ಲಿ ಬರ್ಲಿ ಗುರುಗಳು ಬರ್ಲಿ ಗುರುಗಳು ಬರ್ಲಿ ಗುರುಗಳು ಬರ್ಲಿ. ಹಾಂ ಅದೊಂದು ಇದು ಕಾಣ್ಬೇಕು. ಹೋದ ನಿಲ್ಲೋನು ಸ್ವಲ್ಪ ಸೈಡ್. ಹೌದಾ ಇನ್ನೂ ಸ್ವಲ್ಪ ಸೈಡ್ ಆಗಿ ಯಾರೋ ಒಬ್ರು ಬಂದಾಗ ಈ ಕಡೆ ಆಗಬೇಕು. ಡಿ ಕಾಣುವ ಈ ಕಡೆ ಇಲ್ಲ ಸರ್ ಹೋಗಿಬಿಟ್ರೆ ಅವ್ರು ತಗೋ ಹಾಂ ಅಲ್ಲೇ ಮ್ಯಾಗಡಿ ಸರ್. ಅದು ಇಲ್ಲಿಂದ ತಗೊಳ್ರಿ. ಇದು ಈಗ ಆನಲ್ಲಿ ಇದೆಯಾ? ಹಾಂ ಆಯ್ತು, ಚಾಲು ಆಯ್ತು. ಹಾಂ ಹಿಂಗೆ ಎಲ್ಲ ಬರಂಗಿಲ್ಲ ಸರಿ. ಇಲ್ಲಿಂದ ಇದು ಅದೆಷ್ಟು ಕವರ್ ಆಗುತ್ತಲ್ಲ ಅಲ್ಲಿಂದ ಈ ಥರ ತಗೊಂಡ್ರೆ ಎಲ್ಲ ಜನನೂ ಬರಬೇಕು. ಹಂಗೆ ಮಾಡೋದು ಸರ್. ಇಲ್ಲ ಇದನ್ನ ಕರೆಕ್ಟ್ ಇಲ್ಲಿಂದ ತಗೊಳ್ಳಿ. ಸರ್ ಇದೆ ನೋಡ್ರಿ. ಬರ್ರಿ ಮುಂದೆ ಬರ್ರಿ ಸರ್. ಹಂಗೆ ಹಾಂ ಈ ಕಡೆ ಸೈಡ್ ಬರ್ರಿ. ನಾನು ಸ್ವಲ್ಪ ಸೈಡ್ ಬರ್ರಿ. ಆ ಕಡೆ ಈ ಕಡೆ ಸೈಡ್ ಬರ್ರಿ. ಹಾಂ ಈಗ ಕಾಣ್ತಾ ಇದೆಯಲ್ಲ ಅದು. ಹಾಂ ಅಲ್ಲಿಂದ ಈಗ ಮುಂದಕ್ಕೆ ಎಲ್ಲರನ್ನೂ ಕವರ್ ಮಾಡಿರಿ. ಮುಂದಕ್ಕೆ ಹೋಗ್ರಿ ಹಂಗೆ. ಅವ್ರನ್ನ ಎಲ್ಲ ನೋಡಿದ್ನಲ್ಲ ಯಾರು ನಮ್ಮನ್ನ ಸರ್. ಏನು ಸರ್ ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೀರಾ? ಮತ್ತೆ ಎಲ್ಲೋ ನೋಡಿದ್ರ ಅದಕ್ಕೆ ಜಾಗ ಚೇಂಜ್ ಆದ ತಕ್ಷಣ ಕಣ್ ಚೇಂಜ್ ಆಗಲ್ಲ ಸರ್. ರೈಟ್ ಬರ್ರಿ ಬರ್ರಿ. ಇಲ್ಲಿ ಹೊರ ಆಯ್ತು ಸ್ವಲ್ಪ ಬರ್ರಿ. ನಾನು ಮುಂದೆ ನೀವು ಆ ಕಡೆ ಹೋಗು. ಎಲ್ಲಿ ಹೋಗೋದ್ರಿ ಅಣ್ಣ? ಸರ್ದಾರ್ ನೋಡ್ರಿ ಮೂಲ್ಯಾಗ ಸರ್ ಅದಾರ ನೋಡ್ರಿ. ಅಲ್ಲ ಅಲ್ಲಿ ವಯರ್ ವಾಯಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಹೆಸರು ಗೊತ್ತಿಲ್ಲ ಇದ್ರು. ಹಾಂ 4 ಕುಣಿಸ್ ನಂದಟ್ಟ ಚಂಡನ ಬರುವತ್ರಿ. ಇದನ್ನ ಬರ ಐತೈತಿ ರೈಟ್ ಎಡಿಟ್ ಮಾಡ್ರಿ. ಬರ್ರಿ ಯಾವ್ಯಾರು ಬರ್ತೀರಿ ಮರಿ ಮುಟ್ದಾಗ ಬರ್ರಿ. ತಾವು ತೊಗೊಳ್ಳೋ ತೋರಿ ಐಡಿ ತೋರಿ. ರೈಟ್ ರೀ ರೈಟ್. ನಿಮ್ಮ ಹೆಸರು ನಾಳೆ ಹೇಳ್ತೀರಿ? ಹೆಸರು ಹೇಳ್ತಾನ್ರಲ್ಲ. ಹಾಂ ಹಾಂ ಸರ್. ಈಗ ದಾಂಡೇಲಿ ರೆಸಾರ್ಟ್ಗೆ ತಾವು ಎಲ್ಲಿಂದ ಬಂದ್ರಿ ಸರ್? ನಾವು ಜಮಖಂಡಿ ಹಿಪ್ಪರಿಗೆಯಿಂದ ಬಂದೀವಿ. ಜಮಖಂಡಿ ತಾಲೂಕು ಹಿಪ್ಪರಿಗೆ. ತಮ್ಮ ಹೆಸರು ಸರ್? ಸುಬಾಣಿ ಅಂತ. ಸುಬಾಣಿ ಅವರು ಅಲ್ಲ ಪೂರ್ತಿ ಸುಬಾಣಿ ರಸೂಲ್ ಸಾಹೇಬ್ ಜಮಾದಾರ್. ರಸೂಲ್ ಸಾಹೇಬ್ರು ಜಮಾದಾರ್.
ತಮ್ಮ ಹೆಸರು ಎರಡು 1 ಮಿನಿಟ್ ಎಲ್ಲರೂ 1 ಮಿನಿಟ್ ಹೆಸರು ಹೇಳ್ಬಿಡ್ರಿ ಹೋಗಿ ಬಿಡೋದು. ನನ್ನ ಹೆಸರು ಬಂದ್ಬಿಟ್ಟು ಶ್ರೀಶೈಲ ಅಡಹಟ್ಟಿಯಿಂದ ಕೊಕ್ಕಟ್ನೂರು ಗ್ರಾಮದಿಂದ ಅಥಣಿ ತಾಲೂಕಿಂದ ಬಂದಿದ್ದೇವೆ. ನಾವು ಇಲ್ಲಿ ದಂಡೇಲಿಯ ಒಂದು ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಎಂಜಾಯ್ಮೆಂಟು ವಿತ್ ಟ್ರೈನಿಂಗ್ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ಮೆರಾಕಲ್ ಜೊತೆ ಒಂದು ಅದ್ಭುತ ರಿಸಲ್ಟನ್ನು ಮತ್ತೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು. ನೀವು ಆರ್ಗ್ಯಾನಿಕ್ ಒಂದು ಪ್ರಾಡಕ್ಟನ್ನ ರೈತರಿಗಾಗಿ ಪ್ರೆಸೆಂಟ್ ಮಾಡಕ್ಕೆ ಬಂದಿದ್ದೀರಿ. ಹೌದ್ರಿ, ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ನಾವು ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ತಂದ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಲ್ಲಿ ಒಂದು ದಾಂಡೇಲಿಯ ಕ್ಯಾಂಪನ್ನು ಅಚೀವ್ಮೆಂಟ್ ಮಾಡಿ ಇಲ್ಲಿ ಎಲ್ಲ ಲೀಡರ್ಸಿಗೂ ಕೂಡ ಒಂದು ಅದ್ಭುತ ಟ್ರೈನಿಂಗನ್ನು ಕೊಡೋದಕ್ಕೆ ಇಲ್ಲಿ ದಾಂಡೇಲಿಯಾಗಿ ಬಂದಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತಾವು ಹೇಳಿ ನಾವಿನ್ನೂ ಪ್ರಿಪೇರ್ ಆಗಿಲ್ಲ. ನೀವು 5 ಜನ ಬರ್ರಿ. ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರಾಡಕ್ಟ್ ವತಿಯಿಂದ ಅದನ್ನೆಲ್ಲ ಸರ್ ನೀವು ಹೇಳಿ. ಸರ್ ನಮ್ಮ ಹೆಸರು ಸುರೇಶ್ ಕೋರಿ ಅಂತ ಸಂಕೋನಟ್ಟಿ ಗ್ರಾಮದಲ್ಲಿದ್ದೀವಿ. ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರಾಡಕ್ಟ್ಗಳಿಂದ ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಅದೇ ರೀತಿ ಸಾವಯವ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು. ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಸಾವಯವ ಜನರ ಜೀವನವನ್ನು ರೈತರಿಗೆ ಒಂದು ಒಳ್ಳೆಯದು ಮತ್ತು ಭೂಮಿ ಕಾಪಾಡಲಿಕ್ಕೆ ಮಣ್ಣನ್ನು ಹೆಚ್ಚು ರೀಚ್ ಮಾಡುವ ಉದ್ದೇಶಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ. ಹೌದೌದು. ಥ್ಯಾಂಕ್ ಯು ಸರ್. ಬಸ್ ನೀವು ಹತ್ರ ಹೋಗ್ಬಿಟ್ಟು ಇಲ್ಲೇ ಇರು ಅನ್ಕ ಆಮೇಲೆ ಹೋಗಕ್ಕೆ ಎಲ್ಲ ಅಡ್ಜಸ್ಟ್ ಆಗೋದಿಲ್ಲ. ಶ್ರೀಶೈಲ ಅಡಹಟ್ಟಿ ಅವರು ಹ್ಯಾಪಿ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ತಾವು ಇಲ್ಲಿ ರೆಸಾರ್ಟ್ ಬಂದು ಅದ್ರ ಬಗ್ಗೆ ಈ ವಿಚಾರಗಳನ್ನ ರೈತರ ಭೂಮಿಯನ್ನು ಹೇಗೆ ಕಾಪಾಡಬೇಕು, ಹೇಗೆ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವಿವರಣೆ ಕೊಡಲಿಕ್ಕೆ ಇಲ್ಲಿ ಒಂದು ದಿವಸ ಹಾರ್ಟ್ ಪ್ರೋಗ್ರಾಮ್ ಅನ್ನು ತಗೊಂಡಿದ್ದೀವಿ. ಸೆಕೆಂಡ್ ಡೇದಲ್ಲಿ ಟ್ರೈನಿಂಗ್ ಅನ್ನು ಒಂದು ಅದ್ಭುತ ರಿಸಲ್ಟ್ ಜೊತೆ ಕೊಡ್ತೀವಿ ಮತ್ತು ಭೂಮಿಯ ಫಲವತ್ತತೆಯನ್ನು ಹೇಗೆ ಹೆಚ್ಚುಗಳು ಮಾಡಬೇಕು, ರೈತರ ಸಾವಯವ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಮತ್ತು ಅದರ ಬಗ್ಗೆ ವಿವರಣೆಯನ್ನು ಒಂದು ಡೇಯನ್ನು ನಾವು ಇಲ್ಲಿ ಸಂಪೂರ್ಣ ಟ್ರೈನಿಂಗನ್ನು ನೀಡ್ತಾ ಇದ್ದೀವಿ. ಥ್ಯಾಂಕ್ ಯು. ಮುಂದಿನ ದಿವಸಗಳಲ್ಲಿ ಒಂದು ಅದ್ಭುತ ರಾಸಾಯನಿಕ ಕೃಷಿಯನ್ನು ಹೆಚ್ಚು ಮಾಡಿ ಮತ್ತು ಜೀವನದಲ್ಲಿ ಭವಿಷ್ಯವನ್ನು ಹೆಚ್ಚಿಸಿಕೊಳ್ಳಲು ಸಂತೋಷ ಪಡುತ್ತೇವೆ. ಥ್ಯಾಂಕ್ ಯು ಸೋ ಮಚ್ ಕೋಚ್ ಸರ್ ಅವರಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ದಾಗಿದೆ. ನೋಡ್ರಿ, ನಾವೀಗ ಇಲ್ಲಿ ದಾಂಡೇಲಿಗೆ ರೆಸಾರ್ಟ್ಗಾಗಿ ಬಂದಿದ್ದೇವೆ. ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಬರ್ತಂಗಪ್ಪ ದೂರಿಂದ ನೀವು ಬರ್ರಿ. ನೀವು ಅಲ್ಲಿ ಒಬ್ರು ಅದು ಯಾವುದು ಹೆಸರು ಏನಿದೆ ರೆಸಾರ್ಟ್ ಹೆಸರು? ಹಲೋ, ಹಾಯ್, ನಮಸ್ಕಾರ ಬಂಧುಗಳೇ. ನಾನೀಗ ಅಥಣಿಯಿಂದ ನಮ್ಮ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ನಾವು ದಾಂಡೇಲಿಯ ಒಂದು ದೇವ್ ಡ್ರಾಪ್ಸ್ ಒಂದು ಎಂಬ ರಿಸಾರ್ಟ್ಗೆ ಬಂದಿದ್ದೇವೆ. ಇಲ್ಲಿ ಈ ರಿಸಾರ್ಟ್ ತುಂಬ ಒಂದು ಗಿಡ ಮರಗಳಿಂದ, ಒಂದು ಪರಿಸರ ಸೌಂದರ್ಯದಿಂದ, ಪರಿಸರ ಪರಿಸರ ಈ ಕಣ್ಣುಗಳು, 2 ಕಣ್ಣುಗಳು ಇಲ್ಲಿ ಸಾಲ್ತಾ ಇಲ್ಲ ಇದನ್ನು ಕಣ್ಣು ತುಂಬಿಕೊಳ್ಳಲು. ಅಷ್ಟೊಂದು ಸುಂದರವಾದ ಪರಿಸರ ಇಲ್ಲಿ ನಮಗೆ ಕಾಣ್ತಾ ಇದೆ. ಇಲ್ಲಿ ನಾವು ಅಥಣಿಯಿಂದ ಒಂದು 40 ಜನ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಲ್ಲಿ ನಾವು ಟ್ರಿಪ್ಗಾಗಿ ಬಂದಿರ್ತೇವೆ. ಇಲ್ಲಿ ಅನೇಕ ಆರ್ಗ್ಯಾನಿಕ್ ವಿಷಯಗಳನ್ನು ಮತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಬಗ್ಗೆ ತಿಳಿದುಕೊಳ್ಳಲು ನಾವು ಇಲ್ಲಿ ಬಂದಿರುತ್ತೇವೆ.
ಹಾಗೆ ನಮ್ಮ ಗೆಳೆಯರಾದ ಅನೇಕ ಜನರು ಇಲ್ಲಿ ಸರಿ ಸಾಕಷ್ಟು ಜನ ನಮ್ಮ ಅತನಿ ಬಸ್ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನೀವು ಇಂದು ಇಲ್ಲಿಗೆ ಬಂದಿದ್ದೀರಿ ಅತನಿಯಿಂದ ಬಂದಿದ್ದೀರಿ ಸರ್. ತಮ್ಮ ಹೆಸರು ಹೇಳ್ಬೇಕು ಸರ್. ನನ್ನ ಹೆಸರು ಬಂದೇ ನವಾಜ್ ಅಂತ. ಬಂದೇ ನವಾಜ್ ಅತನಿಯಿಂದ ಬಂದಿದ್ದೀವಿ. ಹಾಂ ಹೇಳಿ ಸರ್. ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಕಂಪ್ನಿಯ ಟ್ರೈನಿಂಗ್ ಕ್ಯಾಂಪ್ ಎಲ್ಲ ಲೀಡರ್ಸ್ ಡೆವಲಪ್ಮೆಂಟ್ ಕಾನ್ಫರೆನ್ಸ್ ಇದೆ ನಾಳೆ. ಅದರ ಸಲುವಾಗಿ ಏನಪ್ಪ ಅಂದ್ರೆ ಇವತ್ತು ನಮ್ಮ ಎಲ್ಲ ಜೂನಿಯರ್ಸ್ ಏನಪ್ಪ ಅಂತಂದ್ರೆ ಎಂಜಾಯ್ ಮಾಡೋಕೆ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಬೋಟಿಂಗ್ ಹೊಂಟಿದ್ದೀವಿ ನಾವೆಲ್ಲರೂ ದಾಂಡೇಲಿಯಲ್ಲಿ. ಅದಕ್ಕೆ ಇದೆಲ್ಲ ನಮ್ಮ ಗ್ರೂಪ್ ಐತಿ, ಇಲ್ಲೆಲ್ಲ ಹಿಂದೆ ಇದೆಲ್ಲ ನಮ್ಮ ಟೀಮ್ ಐತಿ, ನಮ್ಮ ಗಾಡಿಗಳು ಇಲ್ಲಿ ನಾವು ಇದೀವಿ ನೋಡಿ. ಈ ಕಡೆ ಎಲ್ಲ ಇವ್ರು ಸುರೇಶ್ ಭಜಂತ್ರಿ ಸುರೇಶ್ ಕೋರಿಯರ್ ಇತ್ತು. ಸಾಕ್ರಿ ಒಂದು ಮಿನಿಟ್ ಹಿಡಿದ್ರಿ ಅದು ಫೋನ್ ಬಿಡ್ಲೇನ್ರಿ ಮೆಮ್ರಿ ಐತಾರ ಇದೊಂದು ಸ್ವಲ್ಪ ಹಿಡಿದ್ರಿ. ಅದು ಬರ್ವಾತ್ರಿ ಕೋರಿಯರ್ ನೀವು ಎದಕ್ಕೆ ಬಂದಿರಿ ಹೇಳ್ರಿ. ಹೇಳ್ರಿ. ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ತಾವು ಅತನಿಯಿಂದ ಬಂದಿದ್ದೀರಿ ಸರ್. ನಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಸುರೇಶ್ ಕೋರಿ ಅಂತ. ಅತನಿ ತಾಲೂಕು ಅದ ಸಂಕೋನಟ್ಟಿ ಗ್ರಾಮ. ಹಾಂ ಹೇಳಿ ಸರ್. ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಅತನಿಯಿಂದ ಶೇಖರ್ ಕಕ್ಮರಿ ಅಂತಂದ ನಾವು ಅತನಿ ಅವರು. ಹಾಂ ಶೇಖರ್ ಕಟ್ಮರಿ ನಂದಗಾಂವ ಆಫ್ ನಂದಗಾಂವ್. ಹಾಂ ಆಯ್ತು. ಹಾಂ ತಮ್ಮ ಹೆಸರು ಹುಲುಗವಾಡಿ ಗೌಡ್ರು. ಹಾಂ ಅರುಣ್ ಮಲಗೌಡ ಪಾಟೀಲ್. ಮಲಗೌಡ ಪಾಟೀಲ್. ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ತಾವೆಲ್ಲರೂ ಬಂದಿರ್ತೀರಿ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅವ್ರು ಬರ್ಬೇಕಲ್ಲ ಮೇಡಮ್ ಅವ್ರು. ನಿಮ್ಮ ಹೆಸರು ಹೇಳ್ತಾರೆ. ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ತಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಅದರ ವಿಷಯಗಳನ್ನು ನಮ್ಮ ರೈತ ಬಾಂಧವರಿಗೆ ಆರ್ಗ್ಯಾನಿಕ್ ವಿಷಯಗಳನ್ನು ತಿಳಿದುಕೊಂಡು ಅವರಿಗೆ ತಿಳಿಸಿ ಹೇಳಲು ತಾವು ಬಂದಿರ್ತೀರಿ. ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ ಸರ್. ಸುರೇಶ್ ಅಡ್ರೆಸ್ ರೀ? ಹತ್ತನೇ ತಾಲೂಕು ಕಟಗೇರಿ ಗ್ರಾಮದಿಂದ ಬಂದಂತ ಹಾಂ ಸುರೇಶ್. ನಮ್ಮ ವಿಶ್ವಪ್ರೇಮಿಯ ಅಂತ ಹೇಳಿ ಹಾಂ ಹಾಂ ಬಾಯ್. ನಮ್ದು ಅಶೋಕ್ ಕೋತ್ ಅತನಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್. ಅಶೋಕ್ ಕೋತ್ ಅತನಿ. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಸರ್? ದಾಂಡೇಲಿ ಭಾರಿ ಪರಿಸರ ಸ್ನೇಹಿಗಳಿಗೆ ಹೇಳಿ ಮಾಡಿಸಿದಂಥ ಸ್ಥಳ. ಪರಿಸರ ಸ್ನೇಹಿಗಳಿಗೆ ಹೇಳಿ ಮಾಡಿಸಿದಂಥ ಸ್ಥಳ ಹೇಗಪ್ಪ ಅಂದರೆ ಅಗದಿ ನೋಡಲಿಕ್ಕೆ ಈ ಪರಿಸರ ಸೌಂದರ್ಯ ಸೊಬಗನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲ್ತಾ ಇಲ್ಲ. ಅಷ್ಟೊಂದು ಸೌಂದರ್ಯಯುತವಾದಂಥ ಗಿಡ ಮರಗಳು, ದೊಡ್ಡ ದೊಡ್ಡ ತಂಗೆಗಳನ್ನು ಕೂಡಿದಂಥ ಗಿಡ ಮರಗಳು ಮತ್ತು ಇದರ ಪಕ್ಕದಲ್ಲಿ ದೊಡ್ಡ ರಿಸಾರ್ಟ್ ಡ್ರಾಪ್ಸ್ ಅಂತಕ್ಕಂಥ ರಿಸಾರ್ಟ್ದಲ್ಲಿ ನಾವೆಲ್ಲರೂ ಇದ್ದೇವೆ. ಹೌದಲ್ರಿ? ಸರಿ, ನೀವು ಹದಿನೈದು ಬಂದ್ರಿ. ತಾವು ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಏನಂದ್ರೆ ಆರ್ಗ್ಯಾನಿಕ್ ವಿಷಯಗಳನ್ನ ಎಲ್ಲ ಇಲ್ಲಿ ತಿಳಿದುಕೊಂಡು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ತಿಳಿದುಕೊಂಡು ಮತ್ತು ನಮ್ಮ ಭವ್ಯ ಭಾರತ ಮಾತೆಯ ರೈತ ಬಾಂಧವರಿಗೆ ಅವರಿಗೆ ಆರ್ಗ್ಯಾನಿಕ್ ಬಗ್ಗೆ ಅಂದರೆ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡುವ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಟ್ರೈನಿಂಗ್ಗಾಗಿ ತರಬೇತಿಗಾಗಿ ಬಂದಿರ್ತೀವಿ. ಹಾಂ, ತಮ್ಮ ಹೆಸರು ಹೇಳಿ ಸರ್. ಪ್ರಕಾಶ್ ರಾಮಪ್ಪ ಡೊಂಬಾರ್. ಸಾಕಿನ ಕೌಜಲ್ಗಿ ಊರಿಂದ. ತಾಲೂಕು ರೀ? ಗೋಕಾಕ್ ತಾಲೂಕು ಜನ ಬಂದ್ರಿ. ಎಷ್ಟು ಜನ ಬಂದ್ರಿ ಸರ್? ನಾವು
ಹೌಸಲಿಂದ 3 ಜನ ಬಂದಿರ್ತಾರೆ, ಅದರಿಂದ 8 ಜನ, ಟೋಟಲ್ 11 ಜನ ಬಂದಿರ್ತಾರೆ. 11 ಜನ. ಥ್ಯಾಂಕ್ ಯು ಸರ್. ಮತ್ತೆ ಯಾರು ಮಾತಾಡ್ತೀರಿ? ನೀವು ಮಾತಾಡ್ತೀರಿ ಸರ್. ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ತಾವು ರೈತ ಬಾಂಧವರಿಗೆ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಕೃಷಿಯ ಬಗ್ಗೆ ಮಾಹಿತಿ ಕೊಡಲು ಆ ಸಾವಯವ ಕೃಷಿಯ ಒಂದು ಪ್ರಾಡಕ್ಟ್ಗಳನ್ನು ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಇವರು ಪ್ರಾಡಕ್ಟ್ಗಳನ್ನು ಮಾಹಿತಿ ತಿಳಿದುಕೊಂಡು ತರಬೇತಿ ಪಡೆದುಕೊಂಡು ನಮ್ಮ ಕರ್ನಾಟಕದ ಕನ್ನಡ ಬಾಂಧವರಿಗೆ ಮತ್ತು ರೈತ ಬಾಂಧವರಿಗೆ ಭೂಮಿಯ ಒಂದು ಸತ್ವ ಉಳಿಸಿಕೊಳ್ಳಲು ಹೇಗೆ ನಾವು ಅದರ ಬಗ್ಗೆ ನಾವು ತಿಳಿದುಕೊಂಡು ಹೇಗೆ ನಾವು ರಕ್ಷಣೆ ಮಾಡಬೇಕು, ಆ ಭೂಮಿಯ ಒಂದು ಸತ್ವವನ್ನು ಹೇಗೆ ರಕ್ಷಣೆ ಮಾಡಬೇಕು ಮತ್ತು ಸಾವಯವ ಕೃಷಿಯಿಂದ ಆಗ್ತಕ್ಕಂಥ ಲಾಭಗಳೇನು ಅಂತಕ್ಕಂಥ ವಿಚಾರಗಳನ್ನು ತಾವು ತಿಳಿದುಕೊಂಡು ತಮ್ಮ ಊರಿಗೆ ಹೋಗಿ ತಮ್ಮ ರೈತ ಬಾಂಧವರಿಗೆ ತಿಳಿಸಿ ಹೇಳಲು ಬಂದಿರ್ತೀನಿ. ತಮ್ಮ ಹೆಸರು ಸರ್? ಹಾಂ ಸರ್, ನಾವು 15 ಜನ ಬಂದಿದ್ದೀವಿ. 15 ಜನ. ಹಾಂ, ಎಲ್ಲಿ ಯಾವ ಊರಿಗೆ ಬಂದ್ರೆ ಈಗ? ದಾಂಡೇಲಿ ರಿಸಾರ್ಟ್ದಲ್ಲಿ. ಈಗ ಇಲ್ಲಿ ಬೋಟಿಂಗ್ ಮತ್ತು ಸ್ವಿಮ್ಮಿಂಗ್ ಹೋಗ್ತಾ ಇದ್ರಿ ಏನೋ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ, ಬರ್ತಾರೆ. ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ಈಗ ನಾವು ಈ ದಾಂಡೇಲಿಯ ಒಂದು ರೆಸಾರ್ಟಲ್ಲಿ ಇಳಿದುಕೊಂಡು ತಮ್ಮ ಒಂದು ಫ್ರೆಶಪ್ ಆಗಿ ಈಗ ನಾವು ಬೋಟಿಂಗ್ ಸ್ಥಾನ ಅಥವಾ ಸ್ವಿಮ್ಮಿಂಗ್ ಸ್ಥಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 600 ಮೀಟರ್ ಅಂತರದಲ್ಲಿರುವ ಸಾಕಷ್ಟು ಜನ ಇಲ್ಲಿ 40-50 ಜನರು ಕೂಡಿ ಈಗ ನಾವು ಬೋಟಿಂಗ್ ಮತ್ತು ಸ್ವಿಮ್ಮಿಂಗ್ ಸ್ಥಾನಕ್ಕೆ ವೇವ್ ಡ್ರಾಪ್ಸ್ ಅಂತಕ್ಕಂಥ ಒಂದು ರೆಸಾರ್ಟಲ್ಲಿ ಇಳಿದುಕೊಂಡು ಫ್ರೆಶಪ್ ಆಗಿ ಇದೆಲ್ಲರೂ ನಾವು ಹೋಗ್ತಾ ಇದ್ದೀವಿ. ಒಬ್ರು ಯಾರು ಹತ್ರಿ? ಬರ್ತೀರನೆ? ಯಾರೊಬ್ರು ಬರ್ತೀರಿ? ಬರ್ರಿ, ಯಾರೊಬ್ರು ಬರ್ರಿ. ಬರ್ತೀರಿ? ಇಲ್ಲಿ ದೌಡ ಬಂದ್ರಿ? ಹಾಂ ಸರ್, ದೌಡ ಬಂದ್ರಿ? ಒಂದು ನಿಮ್ಗೆ ಒಂದು 20 ನಿಮಿಷ ಬರ್ಕ್ರಿ. ಅಲ್ಲೇ ನಮ್ಗೆ ಭಾಳ ಲೇಟ್ ಆಗ್ತದೆ. ಏನು ಬಂದಿರ ರೈಟ್ ಟೈಮ್ ಬಂದಿರ್ ಬಿಡ್ರಿ, ಒಂದು ಅರ್ಧ ತಾಸು ಹೆಚ್ಚ ಕಡಿಮೆ. ದೌಡ್ ಬಂದಿದ್ರೆ ಇಲ್ಲೇ ಊಟ ಮಾಡ್ತಿದ್ರಿ, ಅದ ಬುತ್ತಿ ಊಟ ತಂದಿದ್ವಿ. ಊಟ ಫಸ್ಟ್ ಕ್ಲಾಸ್ ಆಗ್ತದೆ. ಭಾರಿ ಊಟ, ಒಂದು ಮಟನ್ ಸಿಕ್ತ್ರಿ. ಆದಾಗ ಅಲ್ಲಿ ನೀರು ಫುಲ್ ಇದ್ದು. ಮತ್ತೆ ಎಲ್ಲಾರ್ದು ಊಟ ಬಿಚ್ಚಿ ಊಟ ಮಾಡುದು ಭಾಳ ಪಿಕ್ನಿಕ್ ಟೂರ್ ಇದೆ. ಮಸ್ತ್ ಆಗ್ತದೆ. ಒಳ್ಳೊಂದು ಊಟ ಅದಂಗ ಆಗ್ತಿದೆ. ಮನಿ ಊಟ ಬೇರೆ, ಹೊರಗಿನ ಊಟ ಬೇರೆ. ನೀವು ಬೇಕಾದಂಥದ್ದು ಅಮೃತ ತಿಂದ್ರು ಮನಿ ಊಟ ಗಟ್ಲೆ ಬರಂಗಿಲ್ಲ. ಹೌದು, ಬರಂಗಿಲ್ಲ. ನೋಡ್ರಿ, ನಮಗೆ ಒಟ್ಟೆ ಫಂಕ್ಷನ್ ಊಟದ ಹೋಗಂಗಿಲ್ಲ ನೋಡ್ರಿ. ಮನಿ ಊಟ ಭಾರಿ ಬೆಸ್ಟ್ ರೀ.
ಮನಿ ಊಟ ಅಂದ್ರೆ ಅದು ಸಾವಯವ ಕೃಷಿ, ಆರ್ಗ್ಯಾನಿಕ್ ಕೃಷಿ ಐತೆ. ಹೌದಲ್ರಿ? ಆರ್ಗ್ಯಾನಿಕ್ ಕೃಷಿ ಹೌದಲ್ರಿ? ಹೋಟೆಲ್ ರಾಸಾಯನಿಕ ಕೃಷಿ ಅದು. ಅಲ್ಲೆಲ್ಲ ಕಲರ್ ಇವು ರಾಸಾಯನಿಕ ಎಲ್ಲ ಪದಾರ್ಥಗಳನ್ನ ಹಾಕಿ ಅಡುಗೆ ಮಾಡಿರ್ತಾರೆ. ಹಂಗೆ ಈಗ ನಾವು ಬಂದಿರೋದು ಆ್ಯಕ್ಚುಲಿ ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಮ್ಮ ಸಾಹೇಬರು ನಾವು ಎಲ್ಲ ಈಗ 30-40 ಜನ ಎಲ್ಲ ಸೇರ್ಕೊಂಡು ಬರ್ತಾ ಇದ್ದೀವಿ. ಹಾಂ ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ತಾವು ತರಬೇತಿ ಪಡಲಿಕ್ಕೆ ಸಾವಯವ ಕೃಷಿಯನ್ನು ನಮ್ಮ ದೇಶದಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಮ್ಮ ರೈತ ಬಾಂಧವರಿಗೆ ತಿಳಿ ಹೇಳಲು ಒಂದು ಅವೇರ್ನೆಸ್ ಮೂಡಿಸಲು ಇಲ್ಲಿ ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ದ ಪ್ರಾಡಕ್ಟ್ಗಳನ್ನು ಅದರ ಬಗ್ಗೆ ತಿಳಿದುಕೊಂಡು ಈಗ ನಾವು ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಈಗ ದಾಂಡೇಲಿ ರಿಸಾರ್ಟ್ದಿಂದ ಇಲ್ಲಿ ಬಂದು ಈಗ ಬೋಟಿಂಗ್ ಮತ್ತು ಈ ಸ್ವಿಮ್ಮಿಂಗ್ ತಿಳಿಸ್ಕೊಳ್ಳಲು ಇದೇನು ಸರ್ ಅದು ಹಿಂಗೆ ಹೋಗ್ತಾರಲ್ಲ ಅದು ಅಂದ್ರೆ ಈಗ ಕಾಣ್ತಾರ ಅದಕ್ಕೆ ನೀವು ಅದರಿಂದ ಬಂದ್ರಿ ನೀವು? ಹಾಂ ಹೌದು. ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿರಿ. ತಮ್ಮ ಹೆಸರು ಸರ್? ಸುರೇಶ್ ಅಂತ ಸರ್. ಎಷ್ಟು ಜನ ಬಂದಿರಿ? ಎಲ್ಲ ಕೂಡ ಒಂದು 50 ಜನ ಇರ್ಬೋದು. 54 ಜನ. ಇಲ್ಲೇ ಒಂದು ದಿವಸ ಇಲ್ಲಿ ಹಾಲ್ಟ್ ಮಾಡಿ ನಾಳೆ ಅದರ ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರಾಡಕ್ಟ್ಗಳನ್ನು ಅದರ ಪ್ರಾಡಕ್ಟ್ದ ವಿಚಾರಗಳನ್ನು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಲ್ಲ ಇವು ಸರ್ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ತಿಳಿದುಕೊಂಡು ತಾವು ತರಬೇತಿ ಪಡೆದು ನಮ್ಮ ನಾಡಿನ ರೈತ ಬಾಂಧವರಿಗೆ ಸಾವಯವ ಕೃಷಿಯಿಂದ ಆಗುವ ಲಾಭ ಮತ್ತು ಮಣ್ಣಿನ ರಕ್ಷಣೆ, ಸಾಯಿಲ್ ಅಂದರೆ ಮಣ್ಣು ರಕ್ಷಣೆ ಅಗದಿ ಶಕ್ತಿದಾಯಕವಾಗಿದ್ರೂ ನಾವು ಬದುಕಲು ಸಾಧ್ಯ ಅಂತಕ್ಕಂಥ ವಿಚಾರನ ತಿಳಿದುಕೊಂಡು ಹೋಗಿ ತಾವು ರೈತ ಬಾಂಧವರಿಗೆ ಎಲ್ಲ ತೋಟ ಅವ್ರ ಮನೆಗೆ ಹೋಗಿ ವಿವರಣೆಗಳು ಹೇಳವ್ರದ್ರಿ. ಹಾಂ ಈಗ ಬಂದಿರೋದು ಬೋಟಿಂಗ್. ಹಾಂ ರೀ ನಾವು ನೋಡ್ರಿ ಈಗ ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಲ್ಲಿ ನಮ್ಮ ಅಥಣಿ ತಾಲೂಕಿನಿಂದ ಒಂದು 54 ಜನ ಬಂದಿರ್ತೇವೆ. ಈಗ ನಾವೆಲ್ಲ ಬೋಟಿಂಗ್ನಲ್ಲಿ ತೊಡಗಿರ್ತೇವೆ, ಖುಷಿಯನ್ನು ಅನುಭವಿಸ್ತಾ ಇದ್ದೀವಿ. ಈ ಒಂದು ಪರಿಸರದ ಒಂದು ಬರಲ್ಲ. ನಿಮ್ಮ ಹೆಸರು ಸರ್? ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ವತಿಯಿಂದ ತಾವು ಫ್ರಂಟ್ ಐತಿ ತಾವು ಬಂದದ್ದು ಅಥಣಿ ತಾಲೂಕಿನಿಂದ. ತಮ್ಮ ಹೆಸರು ಸರ್? ಸಂಜಯ್ ಹಾರುಗೇರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಬೋಟಿಂಗ್ ಮಾಡಾರ ಜಂಪಿಂಗ್ ಆಗವ್ರ? ಹಾಂ ಓಕೆ. ಹಾಂ ಹೌದು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲ 5 ಜನ ಬರ್ರಿ. ಯಾರು ಇವ್ರ? ಮೇಡಮ್ 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 ಬರ್ರಿ. ಅಷ್ಟು ಬರ್ರಿ, 3 ಬಂದಿವ್ರಿ. ಇದು ಹೋಗ್ರಿ ಇದ್ರು. ವಾಜ್ಯದವ್ರು ಹೋಗುತ್ತಾ ಡೇಂಜರ್ ಆಗ್ತಲ್ಲ. ಹೋರಿ ಯಾರು ಹೋರಿ ಬಟ್ ನೋಡ್ರಿ ಹೋರಿ ಅಜರ್ ಸರ್ ಹೋರಿ. ಅಲ್ಲಿ ಹೋಗಿ ಸರಿ ಬರೋದ್ರೆ ಬರ್ರಿ ಮುಂದುವರಿ ಬರ್ರಿ. ಇಲ್ಲ ಆ ದ್ವಾರದ್ರ ಹೋಗುನು ನಾವ್ ಎಲ್ಲಾರು. ಹೋಗ್ರಿ ಹೇಳ್ರಿ ಅದರ ಬಗ್ಗೆ ಇರತ್ತ ಇದ್ರ ನೀವೇ ಅದಕ್ಕೆ. ಹಾ ನಾವೇ ತರಬೇಕು ಉಪ್ಪು ಪಡಿ ಯಾವ್ದೇ. ಹಾಯ್ ಮಾಡೋ. ಹಾಯ್ ಹಾಯ್. ಇಲ್ಲ ಅದ ಈಜಿ. ಇದು ಮಾಡಿ
ಮಾಡ್ಬಿಡು ಅಂತಂದ್ರೆ ಹೋಗಿ ಬರಲ್ಲ ಆ ದ್ವಾರದಾಗ ಹೋಗುನ್ ನೀವು ಹೋಗೋರೇನ ಸರ್ ಈಗ ಏನ್ ಮಾಡೋರು ನೀವು ಬೋಟಿಂಗ್ ಮಾಡೋದು ಹಾ, ಎಲ್ಲಿಂದ ಬಂದ್ರಿ ಸರ್ ಅತನಿಂದ ನಾವು ಅದ್ರಿಂದ ಬಂದದ್ದು ಯಾವ್ದ್ರ ಸಲುವಾಗಿ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಪ್ರಾಡಕ್ಟ್ ಗಳನ್ನ ನಾಳೆ ಅದರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ತರಬೇತಿ ಪಡಲಿ ಬಂದ್ರಿ. ಈಗ ಎಂಜಾಯ್ ಮಾಡ್ಲಕ್ಕ ಇಲ್ಲಿ ಬೋಟಿಂಗ್ ಬಂದ್ರಿ. ಹಾ, ಅದರಿಂದ ಎಷ್ಟು ಜನ ಬಂದ್ರಿ ಸರ್? ಅದರಿಂದ ಒಂದ 54 ಜನ ಬಂದಾರ ಅಂತ ಹೇಳ್ಯಾರ. ಜನ ಬಂದ್ರು. ನಮ್ ಸರ್ ಬಂದಾರ, ಅದ್ರಾಗ ರಾಯಬಾಗ್ ಸರ್ ನಮ್ ಹೆಡ್ ಸಾಹೇಬ್ರು ಬಂದಾರ ಅಲ್ಲಿ. ಅವರು ರಾಮದುರ್ಗ್ ಸರ್. ರಾಮದುರ್ಗ್ ಸರ್ ತಮ್ಮ ಹೆಸರು ಸರ್ ಇನ್ನೊಂದ್ಸಲ ಹೇಳ್ರಿ ನೀವು ಯಾವ್ದು ಸಲ? ಗಿರೀಶ್ ರಾಮದುರ್ಗ ಅಂತಂದ ಪ್ರೇಮಿ ಹ್ಯಾಪಿ ಸಾಯಿಲ್ ವೆಲ್ಲಿಕ್ ಆರ್ಗಾನಿಕ್ ಒಳಗ ಆರ್ಗ್ಯಾನಿಕ್ ಯಾವ ರೀತಿ ಮಾಡ್ಬೇಕು, ವಿಶ್ವಮುಕ್ತ ಭಾರತ ಹೆಂಗ್ ಮಾಡ್ಬೇಕು ಅನ್ನೋಂತ ವಿಚಾರ ಇಟ್ಕೊಂಡು ಈ ವ್ಯವಸ್ಥೆ ಬಂದಿದ್ದೀವಿ. ಅದ್ ತಿಳಿಸಿಕೆ ನಾಳೆ ತರಬೇತಿ ಇದೆ. ಅದಕ್ಕೆ ಬಹಳಷ್ಟು ಜನ ಶಿಬಿರಾರ್ಥಿಗಳು ಬಂದಾರು. ಅದಕ್ಕೆ ಎಲ್ಲರೂ ಅದರ ಈಗ ಎಂಜಾಯ್ಮೆಂಟ್ ಇವತ್ತು ಓನ್ಲಿ ಎಂಜಾಯ್ಮೆಂಟ್ ಇವತ್ತಲ್ಲ. ಬೋಟಿಂಗು, ಕಯಾಕಿಂಗು, ಜಾಕಿಂಗು. ಓಕೆ ಸರ್, ಥ್ಯಾಂಕ್ ಯು. ಇದೆಲ್ಲ ಮಾಡ್ತಾರೆ. ಮುಂದೆ ಇದು ಎಷ್ಟು ಜನ ಬಂದ್ರಿ ಸರ್? ಇಲ್ಲಿಂದ ಒಂದು 71 ಜನ ಬಂದ ಟೋಟಲ್. ಆ ಕಡೆ ಅತನಿಂದ 54 ಜನ ಬಂದಾರ. ಈ ಕಡೆ ಸುತ್ತಮುತ್ತ ಎಲ್ಲ ಕೂಡ 74 ಜನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.